ಕೆಡಿಪಿ ಸಭೆಯಲ್ಲಿ MLA ಹಾಗೂ MLCಗಳು ಅಲ್ಲಿ ಮಾರಾಮಾರಿಗೆ ಮುಂದಾದರು. ಸಭೆ ಅಂತ ಮಾಡೋದು ಕೆಡಿಪಿ ಸಭೆ ಸಮಸ್ಯೆಗಳನ್ನ ಆಲಿಸೋದಕ್ಕೆ. ಆದ್ರೆ ಈಗ ಇಲ್ಲಿ MLA MLCಗಳೇ ದೊಡ್ಡ ಸಮಸ್ಯೆ ಆದರು. ಯಾಕಂದ್ರೆ ಹೊಡೆದಾಡುವಂತ ಹಂತಕ್ಕೆ ಹೋದ್ರು. MLA ಹಾಗೂ MLC ಬೀದರ್ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಕಿತ್ತಾಟ. ಯಾರ್ಯಾರು ಯಾವ ಶಾಸಕರು? ಹುಮ್ನಾಬಾದ್ನ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಹಾಗೆ ಕಾಂಗ್ರೆಸ್ನ MLC ಭೀಮರಾವ್ ಪಾಟೀಲ್ ಮಧ್ಯೆ ಕೆಡಿಪಿ ಸಭೆಯಲ್ಲೇ ಗಲಾಟೆ ಶುರುವಾಯಿತು. ಪರಸ್ಪರ ಏಕವಚನದಲ್ಲಿ ಬೈದಾಡ್ಕೊಂಡ್ರು. ಬನ್ನಿ ಹೇಗಿತ್ತು ಅಲ್ಲಿ ನೋಡೋಣ. आज कमिटी ತಾವು ಅಧ್ಯಕ್ಷರಿದ್ದೀರಿ. ನಾನು ನಿಮಗೆ ಕೇಳ ಹಕ್ಕಲ್ಲ ನಡೆದದು ಊಹಿಸಿಟ್ಟು ಅನ್ನಿಂದ ನೀವು MLA ಆಗಿರಿ. MLA ನಾಯಿಲ್ಲ ಯಾವ ತಾವು ಅಧ್ಯಕ್ಷರಿದ್ದೀರಿ. ನಾನು ನಿಮಗೆ ಕೇಳ ಹಕ್ಕಲ್ಲ ನಡೆದದು ಊಹಿಸಿಟ್ಟು ಈಗ ಬೀದರ್ನ ಪ್ರತಿನಿಧಿ ಸುರೇಶ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸುರೇಶ್, ಯಾಕೆ ಗಲಾಟೆ ಶುರುವಾಯಿತು? ಯಾಕಂದ್ರೆ ಈಶ್ವರ್ ಖಂಡ್ರೆ ಅವರು ಕೂಡ ಅವ್ರನ್ನ ಬಿಡಿಸುವಂತ ಪ್ರಯತ್ನ ಪಡ್ತಾರೆ. ಎಲ್ಲಿಂದ ಟ್ರಿಗರ್ ಆಯ್ತು ಇದು ಅಂತ ಸುರೇಶ್? ಖಂಡಿತವಾಗ್ಲು ಅವಿನಾಶ್, ಏನಂತಂದ್ರೆ ಇವತ್ತು ಬೀದರ್ನ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಇವತ್ತೊಂದು ಕೆಡಿಪಿ ಸಭೆಯನ್ನ ಕೂಡ ಇಲ್ಲಿ ಕರೆದಿದ್ರು. ಈ ಕೆಡಿಪಿ ಸಭೆಯು ಕೂಡ ಬೀದರ್ ಜಿಲ್ಲೆಯಾದ್ಯಂತ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಭಾಗವಹಿಸಿದ್ರು. ಅದರ ಜೊತೆಗೇನು ಕೂಡ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಸಚಿವ ರಹೀಂ ಖಾನ್ ಕೂಡ ಇಲ್ಲಿ ಭಾಗವಹಿಸಿದ್ರು. ಅದರ ಜೊತೆಗೇನು ಕೂಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಸಕರು ಕೂಡ ಈ ಕೆಡಿಪಿ ಸಭೆಯಲ್ಲಿ ಕೂಡ ಇನ್ನು ಭಾಗವಹಿಸಿದ್ರು. ಈ ಭಾಗವಹಿಸಿದಂತ ಸಂದರ್ಭದಲ್ಲಿ ಇಲ್ಲಿ ಇಬ್ಬರು ನಡುವೆ ಕೆಡಿಪಿ ಸಭೆಯಲ್ಲಿ ಹುಮ್ನಾಬಾದ್ನ ಬಿಜೆಪಿ ಶಾಸಕ ಆಗಿರ್ತಕ್ಕಂಥ ಸಿದ್ದು ಪಾಟೀಲ್ ಮತ್ತು ಕಾಂಗ್ರೆಸ್ನ MLC ಭೀಮರಾವ್ ಪಾಟೀಲ್ ನಡುವೆ ಒಂದು ವಾಗ್ವಾದನೆ ನಡೀತು ಅಂತ ಹೇಳ್ಬೋದು. ಈ ವಿಚಾರ ಯಾಕೆ ನಡೀತು ಅಂತಂದ್ರೆ ಇಲ್ಲಿರ್ತಕ್ಕಂಥ ಸಿದ್ದು ಪಾಟೀಲ್ ಏನಿದ್ದಾರೆ ಅವರು ಈಶ್ವರ್ ಖಂಡ್ರೆಗೆ ಒಂದು ಕ್ವಶನ್ ಅನ್ನು ಕೇಳ್ತಾರೆ. ಯಾಕೆಂದ್ರೆ ಹುಮ್ನಾಬಾದ್ ಪಟ್ಟಣದಲ್ಲಿ ಸುಮಾರು ಒಂದು 48 ಎಕರೆ ಅರಣ್ಯ ಪ್ರದೇಶ ಜಮೀನಿದೆ. ಆ ಅರಣ್ಯ ಪ್ರದೇಶ ಜಮೀನನ್ನು ಯಾರ್ಯಾರು ಬೇಕಾಬಿಟ್ಟಿಯಾಗಿ ಅದನ್ನ ಒತ್ತುವರಿ ಮಾಡ್ಕೊತಿದ್ದಾರೆ, ಅದನ್ನ ಕೇಳುವಂತ ಯಾಕೋ ನೀವು ಅದನ್ನ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಶಾಸಕ ಸಿದ್ದು ಪಾಟೀಲ್ ಅವರು ಈಶ್ವರ್ ಖಂಡ್ರೆ ಅವರಿಗೆ ಕೇಳಿದ್ರು. ಇದಾದ ತಕ್ಷಣ ಕೂಡ ಅವರಿಗೆ ಅಲ್ಲಿ
ಇರ್ತಕ್ಕಂಥ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಏನು ಕೂಗಳತೆ ದೂರದಲ್ಲೇ ಕೂತಿರ್ತಕ್ಕಂಥ ಏನು MLC ಭೀಮರಾವ್ ಪಾಟೀಲ್ ಅವರು ಏಕಾಏಕಿ ಏನು ಒಂದು ಏರು ಧ್ವನಿಯಲ್ಲಿ ಶಿಶು ಪಾಟೀಲ್ ಅವರಿಗೇನು ಮಾತಾಡ್ಲಿಕ್ಕೆ ಕೂಡ ಇಲ್ಲಿ ಆರಂಭ ಮಾಡಿದ್ರು ಅಂತ ಹೇಳ್ಬೋದು. ಹೀಗಾಗಿ ಅವರು ಇಬ್ಬರು ನಡುವೆ ಶಾಸಕ ಶಿಶು ಪಾಟೀಲ್ ಮತ್ತು MLC ಭೀಮರಾವ್ ಪಾಟೀಲ್ ನಡುವೆ ಏಕವಚನದಲ್ಲಿ ಕೂಡ ಇಲ್ಲೇನು ವಾಗ್ವಾದ ನಡೀತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೈ ಮಿಲಾಸು ಹಂತಕ್ಕೂ ಕೂಡ ಹೋಗಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏಕಾಏಕಿ ಏನು ಭೀಮರಾವ್ ಪಾಟೀಲ್ ಅವರು ಏಕಾಏಕಿ ಶಾಸಕ ಶಿಶು ಪಾಟೀಲ್ ಅವರ ಎದುರುಗಡೆ ಬಂದು ಅವರನ್ನ ಬಡಿಯುವಂತ ಪ್ರಯತ್ನ ಕೂಡ ಇಲ್ಲಿ ಮಾಡಿದ್ರು. ಅಷ್ಟರಲ್ಲಾಗಲಿ ಇಲ್ಲಿರ್ತಕ್ಕಂಥ ಏನು ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು ಕೂಡ ಅವರನ್ನ ತಡೆಯುವಂತ ಪ್ರಯತ್ನ ಕೂಡ ಮಾಡಿದ್ರು. ಅದ್ರ ಜೊತೆಗೇನು ಕೂಡ ಈಶ್ವರ್ ಖಂಡ್ರೆ ಅವರು ಕೂಡ ಏನು ಮೇಲೆ ವೇದಿಕೆ ಮೇಲೆ ಕೂತ್ಕೊಂಡಿದ್ರು, ಅವರು ಕೂಡ ಕೆಳಗಡೆ ಇಳಿದು ಇಬ್ಬರನ್ನು ಸಮಾಧಾನ ಪಡಿಸುವಂತ ಕೆಲಸನ ಕೂಡ ಇಲ್ಲಿ ಮಾಡಿದ್ರು. ಸುಮಾರು ಒಂದು 4-5 ನಿಮಿಷಗಳ ಕಾಲ ಇಬ್ಬರ ಒಂದು ಏರು ಧ್ವನಿಯಲ್ಲಿ ಕೂಡ ಇಬ್ರು ಕೂಡ ಏನು ವಾಗ್ವಾದ ನಡೆಸಿದ್ರು. ಏಕವಚನದಲ್ಲೂ ಕೂಡ ಏನು ಅವ್ರು ಇಬ್ರು ಕೂಡ ಏನು ಜಗಳ ಮಾಡ್ಕೊಂಡು ಅಂತ ಹೇಳ್ಬೋದು. ಹೀಗಾಗಿ ಸುಮಾರು ಅದಾದ ನಂತರ ಒಂದು 10 ನಿಮಿಷ ಇಬ್ಬರು ಕೂಡ ಬೇರೆ ಬೇರೆ ಕರೆಸಿ ಈಶ್ವರ್ ಖಂಡ್ರೆ ಅವರು ಮಾತಾಡಿದ್ರು. ಆ ನಂತರ ಈ KDP ಸಭೆಯಲ್ಲೂ ಕೂಡ ತಾತ್ಕಾಲಿಕವಾಗಿ ಮುಂದೂಡಿರುವಂತದ್ದು. ಅವಿನಾಶ್, ಓಕೆ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಕೆಡಿಪಿ ಸಭೆಯಲ್ಲಿ MLA MLCಗಳ ಮಧ್ಯೆ ಗಲಾಟೆ, ಹೊಡೆದಾಡುವ ಹಂತಕ್ಕೆ MLA MLC ಮುಂದಾಗಿದ್ರು. ಬೀದರ್ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಈ ರೀತಿ ಕಿತ್ತಾಡ್ಕೊಂಡಿದ್ದಾರೆ MLA ಹಾಗೆ MLC. ಹುಮ್ನಾಬಾದ್ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಹಾಗೆ ಕಾಂಗ್ರೆಸ್ MLC ಭೀಮರಾವ್ ಪಾಟೀಲ್ ಮಧ್ಯೆ ಕಿತ್ತಾಟವಾಗಿದೆ. ಪರಸ್ಪರ ಏಕವಚನದಲ್ಲೇ ಶಾಸಕರು ಬೈದಾಡ್ಕೊಂಡಿದ್ದಾರೆ. ಭೀಮರಾವ್ ಪಾಟೀಲ್ ವಿರುದ್ಧ ಸಿದ್ದು ಪಾಟೀಲ್ ಒಂದು ಗಂಭೀರ ಆರೋಪ ಮಾಡ್ತಾರೆ. ಆ ಸಭೆಯಲ್ಲಿ ಅರಣ್ಯ ಇಲಾಖೆ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ. ಸಭೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಕೂಡ ಭಾಗಿಯಾಗಿದ್ರು. ಅವರಿಗೆ ಈ ಮಾಹಿತಿಯನ್ನ ಕೊಡ್ತಾ ಇದ್ರು. ಈ ವೇಳೆ ಅದನ್ನ ಕೇಳೋದಕ್ಕೆ ನೀನ್ಯಾರು ಅಂತ ಭೀಮರಾವ್ ಪಾಟೀಲ್ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿದೆ. ಚಿಕ್ಕಪೇಟೆನಲ್ಲಿ ಸರ್ವೆ ನಂಬರ್ 30, 31, 34ನಲ್ಲಿ ಅವ್ಯವಹಾರ ನಡೆದಿದೆ ಅಂತ ನಾನು ಲಾಸ್ಟ್ ಟೈಮ್ ಒಂದು ಮೀಟಿಂಗ್ನಲ್ಲಿ ಸಂಬಂಧಪಟ್ಟ ಸಚಿವರಿಗೆ ಮತ್ತು DC ಮೇಡಮ್ ಅವರಿಗೆ ನಾನು ಲೆಟ್ರ್ ಮುಖಾಂತರ ಕೂಡ ಕೊಟ್ಟಿದ್ದೆ. ಆದರೆ ಇವತ್ತೇನು ನನಗೆ ಅವರು ಉತ್ತರ ಕೊಟ್ಟಿದ್ರು ಅದು ನನಗೆ ಇದು ಆಗಿದ್ದಿಲ್ಲ. ಅದಕ್ಕೆ ಅಂದೇ ಇದ್ರ ಬಗ್ಗೆ ತಾವು ಏನು ಉತ್ತರ ಕೊಟ್ಟಿದ್ರಿ ನನಗೆ ಸ್ಯಾಟಿಸ್ಫೈಡ್ ಇಲ್ಲ. ಇದ್ರ ಬಗ್ಗೆ ತಾವು ಏನು ಕ್ರಮ ವಹಿಸ್ತೀರಿ ಅಂತ 15 ದಿವಸದಲ್ಲಿ ಕೊಡ್ತಾ ಅಂತಿದ್ರಿ. ನನಗೆ ಇವತ್ತು ಕಳಿಸಿರಿ ಅಂತ ಹೇಳಿದೆ. 48 ಎಕರೆ ಜಾಗ, ಇದು ಒಂದು ನಾನಕ್ ಜೀರಾ ಸಾಹೇಬ್ ಆ ಫೌಂಡೇಶನ್ ಒಂದು ಜಾಗ ಇದೆ. ಆ ಒಂದು ಜಾಗ ಇವತ್ತು ಆ ಫೌಂಡೇಶನ್ ಇದೆ ಅಂತಂದ್ರೆ ಆ ಟ್ರಸ್ಟ್ದವರಿಗೆ ಅಲ್ಲಿಂದ ಸಿಖ್ ಜನರಿಗೆ ಉಪಯೋಗ ಆಗಬೇಕು. ಅದು ಯಾರೋ ಪ್ರೈವೇಟ್ದವ್ರು ಬಂದು ಲೇಔಟ್ ಹಾಕಿ ಮಾರ್ಕೊಂಡು ಹೋಗಿ ಆ ಜನರಿಗೆ ಮೋಸ ಆಗಬಾರ್ದು. ಅವ್ರಿಗೇನು ಉದ್ದೇಶ, ಅವ್ರ ಪರಿವಾರದವರೇ ಎಲ್ಲ ಕಡೆ ಇರಬೇಕು. ಯಾಕಂತಂದ್ರೆ ಈಗ 2 MLCಗಳಿಗೂ ಅವರೇ ಇದ್ದಾರೆ, DCC ಬ್ಯಾಂಕಿನ ಉಪಾಧ್ಯಕ್ಷರು ಅವರೇ ಇದ್ದಾರೆ, ಮೊನ್ನೆ ಯಾವುದೋ ನಾಮಿನೇಟ್ ರಾಜ್ಯ ಉಪಾಧ್ಯಕ್ಷ ಮಾಡ್ರು ಅವ್ರ ಮಕ್ಕನೇ ಇದ್ದಾರೆ, MLA ಎಲೆಕ್ಷನ್ ಕೂಡ ಅವರೇ ನಿಂದಿರಬೇಕು, MP ಎಲೆಕ್ಷನ್ ಬಿ ಕೇಳಿರು, ಆ ಮೋದಿಗೆ ಹಳಿಯದಂತ ಅಂಚು ಮನೆ ಕುಂತಾರೋ ಅಷ್ಟೇ. ಎಲ್ಲನೂ ಕೂಡ ಅವ್ರ ಪರಿವಾರದವರಿಗೆ ಬೇಕು, ಬೇರೆ ಯಾರು ಕೂಡ ನಮ್ಮಂತ ಯುವಕರು ಬೆಳಿಬಾರ್ದು. ಈ ತರ ಇದೆ. ಇಂಥದಕ್ಕೆ ನಾವು ಯಾವುದೂ ಕೂಡ ಆಸ್ಪದೆ ಕೊಡಲ್ಲ. ಇಂಥ ಎಷ್ಟೇ ಜನ ಬಂದ್ರು ಬಿ ಆ ಫೇಸ್ ಮಾಡ್ಲಿಕ್ಕೆ ಸಿದ್ದು ಪಾಟೀಲ್ ರೆಡಿ ಅಲ್ಲ. ಬೀದರ್ನಲ್ಲಿ ಚಿಕ್ಕಪೇಟೆನಲ್ಲಿ ಸರ್ವೆ ನಂಬರ್ 30 ಅರ್ಧ ಚರ್ಚೆ ಮಾಡಿ ಈಗ ಮತ್ತೆ ಮುಂದೆ ಬೇರೆ ಕಾರ್ಯಕ್ರಮ ಇದೆ ಅಂತೇಳಿ ಮುಂದೂಡಿ ಒಂದು ವಾರ ಒಳಗಾಗಿ ಇನ್ನೊಂದು ಸಭೆ ಮಾಡಿ ವಿಸ್ತೃತವಾಗಿ ಚರ್ಚೆ ಮಾಡ್ತೇವೆ. ನನ್ನ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನನ್ನ ವಿನಂತಿ ಇದೆ, ತಾವೆಲ್ಲರೂ ಇವತ್ತು ಗೌರವಯುತವಾಗಿ ಸಹೋದರತ್ವ ಮತ್ತು ಸಾಮರಸ್ಯದಿಂದ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮ ಮಾಡಬೇಕಾಗ್ತದೆ. ಯಾವುದೇ ವೈಯಕ್ತಿಕ ಅಸೂಯೆ ದ್ವೇಷಗಳಿಗೆ ಅವಕಾಶ ಕೊಡದೆ ನಾವೆಲ್ಲರೂ ಒಗ್ಗಟ್ಟಾಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ದುಡಿಯೋಣ. ಪ್ರತಿಯೊಬ್ಬರು ಶಾಂತಿ ಕಾಪಾಡಬೇಕು ಮತ್ತು ಪ್ರತಿಯೊಬ್ಬರು ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿ ಇವತ್ತು ಎರಡೂ ಕಡೆಯವರಿಗೆ ನಾನು ವಿನಂತಿಯನ್ನು ಮಾಡುತ್ತೇನೆ.
ಏನ್ ಮಾಡೋದು? ಅದನ್ನ ನೋಡ್ರೆ 28 ಯಾರು ತೋರಿಸ್ತಾರೆ ಯಾರು ಗೊತ್ತಿಲ್ಲ. ಅದೇ ಇದೇ ಕೆಲಸ ಮಾಡೋದು ಬಾ ಇಲ್ಲ ಬಾ ಇಲ್ಲೇ ಮಾಡೋದು ಇಲ್ಲೇ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡ್ತಾನೆ ಅನ್ನಿಂದ ನೀವು ಎಮ್ಮೆಲ್ಯೆ ಆಗಿರಿ ಎಮ್ಮೆಲ್ಯೆ ನಾಯಿಲ್ಲ ಯಾವ ಎಸ್ ನೋಡಿ, ಒಬ್ರು MLC ಇನ್ನೊಬ್ರು MLA ಯಾವ ರೀತಿ ಏಕವಚನದಲ್ಲೇ ಬೈದಾಡ್ಕೊಂಡಿದ್ದಾರೆ, ಕೈ ಮಿಲಾಯಿಸುವ ಹಂತಕ್ಕೆ ಈ ಒಂದು ಸಭೆಯಲ್ಲಿ ಇಬ್ರು ಕೂಡ ಮುಂದಾಗಿದ್ದಂತಹ ಪ್ರಸಂಗ ನಡೆದಿದೆ. ಅಂದ್ರೆ ಅರಣ್ಯ ಇಲಾಖೆಯ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸಿದ್ದು ಪಾಟೀಲ್ ಆರೋಪವನ್ನ ಮಾಡ್ತಾರೆ. ಆ ಆರೋಪ ಮಾಡ್ತಾ ಇದ್ದಂತೆ ಭೀಮರಾವ್ ಪಾಟೀಲ್ ಕೆರಳಿ ಕೆಂಟುಬಾಗಿ ಅವರ ಮೇಲೆ ಹೋಗುವಂತಹ ದೃಶ್ಯಗಳು, ಅಲ್ಲಿ ಸ್ವತಃ ಅರಣ್ಯ ಸಚಿವರು ಕೂಡ ಇದ್ದಾರೆ, ಈಶ್ವರ್ ಖಂಡ್ರೆ ಅವರಿದ್ದಾರೆ, ಅವರ ಮುಂದೆಯೇ ಈ ರೀತಿ ಇಬ್ಬರು ಕೂಡ ಗಲಾಟೆ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಈಗ ಈಶ್ವರ್ ಖಂಡ್ರೆ ಅವರು ಕೂಡ ಮಾತನಾಡ್ತಾ ಇದ್ರು, ಈ ವಾರದಲ್ಲೇ ಮತ್ತೊಂದು ಸಭೆ ಕರೆದು ವಿಸ್ತೃತವಾಗಿ ಚರ್ಚೆಯನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ಶಾಸಕ ಸಿದ್ದು ಪಾಟೀಲ್ ಅವರು ಕೂಡ ಮಾತನಾಡ್ತಾ ಇದ್ರು, ಅಂದ್ರೆ ಅದು ಸಿಖ್ಖರಿಗೆ ಸಿಗ್ಬೇಕಾದಂತಹ ಜಾಗ, ಅದನ್ನ ಒತ್ತುವರಿ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದೇ ಕೆಲಸ ಮಾಡೋದು ಬಾ ಇಲ್ಲ ಬಾ